ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಡಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಹೊಸ ವರ್ಷದ ಸಂದರ್ಭದಲ್ಲಿ ಈ ಜನವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಗಳು ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಈ ಜನವರಿ 9ರ ನಂತರ ನಿಮ್ಮ ಜೀವನದಲ್ಲಿ ಉಂಟಾಗ್ತಿರುವಂತಹ ಬದಲಾವಣೆಗಳಿಗೆ ಏನೆಲ್ಲ ಪರಿಣಾಮಗಳನ್ನು ಅನುಭವಿಸಲಿದ್ದೀರಿ, ಈ ತಿಂಗಳಿನಲ್ಲಿ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು 2026ರಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುರಾಶಿಯ 2ನೇ ಮನೆಯಿಂದ ಮಕರ ರಾಶಿಯ 3ನೇ ಮನೆಗೆ ಜನವರಿ 17ರಂದು ರಾಶಿ ಬದಲಾವಣೆಯನ್ನು ಬುಧನು ಮಾಡಿದ್ದಾನೆ. ಇನ್ನು ಗುರು ಮಿಥುನ ರಾಶಿಯ 8ನೇ ಮನೆಯಲ್ಲಿ ತಿಂಗಳು ಪೂರ್ತಿ ಇರಲಿದ್ದರೆ, ಶನಿ ಮೀನರಾಶಿಯ 5ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದು, ರಾಹು ಕುಂಭರಾಶಿಯ 4ನೇ ಮನೆಯಲ್ಲಿ, ಕೇತು ಸಿಂಹರಾಶಿಯ 10ನೇ ಮನೆಯಲ್ಲಿ ಇದ್ದರೆ, ಇನ್ನು ಶುಕ್ರನು ಧನುಸ್ಸು ರಾಶಿಯ 2ನೇ ಮನೆಯಿಂದ ಮಕರ ರಾಶಿಯ 3ನೇ ಮನೆಗೆ ಜನವರಿ 13ರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಇನ್ನು ಮಂಗಳ ಧನುಸ್ಸು ರಾಶಿಯ 2ನೇ ಮನೆಯಿಂದ ಮಕರ ರಾಶಿಯ 3ನೇ ಮನೆಗೆ ಜನವರಿ 16ರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಇನ್ನು ಸೂರ್ಯನು ಧನುಸ್ಸು ರಾಶಿಯ 2ನೇ ಮನೆಯಿಂದ ಮಕರ ರಾಶಿಯ 3ನೇ ಮನೆಗೆ ಅಂದರೆ ಜನವರಿ 14ರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಹೌದು ಸ್ನೇಹಿತರೆ, ಈ ಜನವರಿ ತಿಂಗಳು ನಿಮಗೆ ಬಹಳ ಪ್ರಾಯೋಗಿಕ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಗ್ತಾ. ನಿಮ್ಮ ಹಣ, ಜವಾಬ್ದಾರಿಗಳು, ಕುಟುಂಬದ ಅಗತ್ಯಗಳು ಮತ್ತು ಮುಂದೆ ಏನು ಮಾಡಬೇಕು ಎಂಬುದರ ಕುರಿತು ಬಹಳಷ್ಟು ಯೋಚನೆಯನ್ನು ಮಾಡ್ತಿರ್ತೀರಿ. ನಿಮ್ಮಲ್ಲಿ ಕೆಲವರು ಕೆಲಸ, ಮನೆ ಮತ್ತು ಭವಿಷ್ಯದ ಯೋಜನೆಗಳು ಹೀಗೆ ಒಂದೇ ಬಾರಿಗೆ ಅನೇಕ ವಿಷಯಗಳಲ್ಲಿ ಮನಸ್ಸನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಭಾವಿಸ್ತಾ ಇರ್ಬೋದು. ಆದರೆ ತಿಂಗಳ 2ನೇ ವಾರದಲ್ಲಿಯೇ ನಿಮ್ಮ ಜೀವನ ಬದಲಾಗಲಿದೆ ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ನಿಮ್ಮ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದೆ, ನಿಮ್ಮ ಧ್ವನಿ ಬಲವಾಗ್ತದೆ, ನೀವು ಹೆಚ್ಚು ಸ್ಪಷ್ಟವಾಗಿ ಮಾತನಾಡಲು, ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಧೈರ್ಯದಿಂದ ಮುಂದುವರಿಸಲು ಪ್ರಾರಂಭಿಸಬಹುದಾಗಿದೆ ಸ್ನೇಹಿತರೆ. 8ನೇ ಮನೆಯಲ್ಲಿರುವಂತಹ ಗುರು ಅಂದರೆ ಅಷ್ಟಮ ಗುರು ನಿಮ್ಮನ್ನು ಭಾವನಾತ್ಮಕವಾಗಿ ಆಳವಾಗಿಸ್ತಾರೆ. ನೀವು ಅದನ್ನು ಹೊರಗೆ ತೋರಿಸದಿದ್ದರೂ ವಿಷಯಗಳನ್ನು ಬಲವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ. 5ನೇ ಮನೆಯಲ್ಲಿರುವಂತಹ ಶನಿ ಪ್ರೀತಿ, ಮಕ್ಕಳು ಮತ್ತು ಸೃಜನಶೀಲ ವಿಷಯಗಳಲ್ಲಿ ತಾಳ್ಮೆಯನ್ನು ಕಳಿಸಲಿದ್ದಾರೆ. ಆದ್ದರಿಂದ ಈ ಜನವರಿ ತಿಂಗಳಿನಲ್ಲಿ ಹಾತರು ಪಡುವಂತಹ ತಿಂಗಳಲ್ಲ ಅಂತಲೇ ಹೇಳ್ಬೋದು. ಸರಿಯಾದ ದಿಕ್ಕನ್ನು ಹಾರಿಸುವ ಮೂಲಕ ಹಂತವಾಗಿ ಮುಂದುವರಿತಾ ಬನ್ನಿ ಅಂತಲೇ ಹೇಳ್ಬೋದು. ಅದರಲ್ಲೂ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಜನವರಿ 9ರ ನಂತರ ನಿಮ್ಮ ಕೆಲಸದಲ್ಲಿ ಭದ್ರತೆ ಉಂಟಾಗ್ತಾ ಹೋಗ್ತದೆ. ಅಂದರೆ ಸಂಬಳದ ಸ್ಥಿರತೆ ಮತ್ತು ಸಂಪನ್ಮೂಲಗಳು ಮತ್ತು ಜವಾಬ್ದಾರಿಗಳತ್ತ ಗಮನವನ್ನು ಹರಿಸ್ತಾ ಹೋಗ್ತೀರಿ. ನಿಮ್ಮಲ್ಲಿ ಕೆಲವರು ಪ್ರೋತ್ಸಾಹಧನ, ಬಜೆಟ್, ಮೌಲ್ಯಮಾಪನ ಅಥವಾ ಬಾಕಿ ಪಾವತಿಗಳ ಬಗ್ಗೆ ಚರ್ಚಿಸಬಹುದು. ನೀವು ಪಡೆಯುತ್ತಿರುವಂತಹ ಮೆಚ್ಚುಗೆಗಿಂತ ನಿಮ್ಮ ಪ್ರಯತ್ನಗಳು ಕೂಡ ಬಹಳ ದೊಡ್ಡದಾಗಿರಲಿದೆ. 10ನೇ ಮನೆಯಲ್ಲಿರುವಂತಹ ಕೇತುವಿನಿಂದಾಗಿ ವಿಷಯಗಳು ಸರಿಯಾಗಿದ್ದರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗದಿರಬಹುದು. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ, ಆದರೆ ಏಕೆ ಖಾಲಿಯಾಗಿದೆ ಎಂದು ನಿಮಗೆ ಅನಿಸಲಿದೆ. ಅದೊಂದು ತಾತ್ಕಾಲಿಕ ಅಂತಲೇ ಹೇಳ್ಬೋದು. ನಿಮಗಾಗಿ ಯಶಸ್ಸು ಎಂದರೇನು ಎಂಬುದನ್ನು ಮರು ವ್ಯಾಖ್ಯಾನಿಸಲು ನಿಮ್ಮನ್ನು ಈ ಟೈಮ್ ಪ್ರೇರೇಪಿಸಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಜನವರಿ 14ರಿಂದ 17ರವರೆಗೆ ಪರಾಕ್ರಮ ಸ್ಥಾನದಲ್ಲಿ ಸಕ್ರಿಯವಾಗಿರಲಿದ್ದಾರೆ 3ನೇ ಮನೆಯಲ್ಲಿ. ಇಲ್ಲಿ ನೀವು ಸಂವಹನ ಮತ್ತು ಉಪಕ್ರಮದ ಮೂಲಕ ಗೆಲ್ಲಲು ಪ್ರಾರಂಭಿಸ್ತಾ ಹೋಗ್ತೀರಿ. ನಿಮ್ಮಲ್ಲಿ ಕೆಲವರು ಸಭೆಗಳು, ತರಬೇತಿ ಅವಧಿಗಳು, ಪ್ರಸ್ತುತಿಗಳು, ಸಂದರ್ಶನಗಳು ಅಥವಾ ಕ್ಲೈಂಟ್ ಕಾರ್ಯಗಳಲ್ಲಿ ಭಾಗವಹಿಸ್ಬೋದು. ನೀವು ಮಾರಾಟ, ಮಾರ್ಕೆಟಿಂಗ್, ಮಾಧ್ಯಮ, IT ಬೆಂಬಲ ನಿರ್ವಹಣೆಯಲ್ಲಿದ್ದರೆ ನೀವು ಇದ್ದಕ್ಕಿದ್ದಂತೆ ಹೆಚ್ಚಿನ ಕಾರ್ಯಗಳನ್ನು ಕೂಡ ಪಡೆಯಬಹುದು. ಆದರೆ ಈ ಕಾರ್ಯಗಳು ಗೋಚರತೆಯನ್ನು ತರಲಿದೆ. ಜನವರಿ 16ರಂದು ನಿಮ್ಮ 3ನೇ ಮನೆಗೆ ಪ್ರವೇಶಿಸುವಂತಹ ಕುಜ ಧೈರ್ಯವನ್ನು ನೀಡಲಿದ್ದಾರೆ. ನೀವು ಅಂತಿಮವಾಗಿ ಆ ಸಂದೇಶವನ್ನು ಕೂಡ ಕಳಿಸಬಹುದು, ಆದರೆ ಅವಕಾಶವನ್ನು ಕೇಳಬಹುದು ಅಥವಾ ನೀವು ಮುಂದೂಡುತ್ತಿದ್ದ ದಿಟ್ಟ ಹೆಜ್ಜೆಯನ್ನು ಇಡಬಹುದು ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಕೆಲವರು ಮುಂದಿನ ಯೋಜನೆಗಳನ್ನು ಬದಲಾಯಿಸಲಿ ಕರೆಯನ್ನು ಪಡೆಯಬಹುದು. ಹೊಸ ಪ್ರಾಜೆಕ್ಟ್ ಇರ್ಬೋದು, ಹಠದ ಜವಾಬ್ದಾರಿಗಳು ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣಗಳು ಬಹಳಷ್ಟು ಅನುಕೂಲಕರವಾಗಿರ್ತದೆ ಅಂತಲೇ ಹೇಳ್ಬೋದು.
ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಬನ್ನಿ. ಈ ತಿಂಗಳಿನಲ್ಲಿ ಕೋಪದ ಉತ್ತರಗಳನ್ನು ಯಾರಿಗೂ ನೀಡೋಕ್ಕೆ ಹೋಗಬೇಡಿ. ನಿಮ್ಮ ಮಾತುಗಳು ಈ ತಿಂಗಳು ನಿಮ್ಮ ಇಮೇಜನ್ನು ನಿರ್ಮಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾದಂತಹ ವಿಷಯ ಅಂತಲೇ ಹೇಳ್ಬೋದು. ಆದಾಯ ಮತ್ತು ಕುಟುಂಬದ ಖರ್ಚುಗಳತ್ತ ಗಮನವಿರುತ್ತದೆ. ನಿಮ್ಮಲ್ಲಿ ಕೆಲವರು ದೊಡ್ಡ ಖರೀದಿಯನ್ನು ಕೂಡ ಯೋಜಿಸ್ಬೋದು, ಸಾಲವನ್ನು ಕೂಡ ನಿರ್ವಹಿಸ್ಬೋದು ಅಂತಲೇ ಹೇಳ್ಬೋದು. 8ನೇ ಮನೆಯಲ್ಲಿರುವಂತಹ ಗುರು ಸಾಮಾನ್ಯವಾಗಿ ಬ್ಯಾಕಪ್ ಹಣ ಬಗ್ಗೆ ಯೋಚಿಸುವಂತೆ ಮಾಡಲಿದ್ದಾರೆ. ಹೆಚ್ಚು ಉಳಿತಾಯ ಮಾಡುವುದು, ವಿಮೆ ಖರೀದಿಸುವುದು, ಸಾಲಗಳನ್ನು ತೀರಿಸುವುದು ಅಥವಾ ಕುಟುಂಬದ ದೀರ್ಘಕಾಲಿಕ ಭದ್ರತೆಯನ್ನು ರಕ್ಷಿಸುವುದು ನಿಮಗೆ ಅನ್ನಿಸ್ಬೋದಾ? ಈ ಆಲೋಚನೆ ಸರಿಯಾಗಿರಲಿದೆ ಅಂತಲೇ ಅನಿಸ್ಬೋದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ಹಣದ ನಿರ್ಧಾರಗಳು ಚುರುಕಾಗ್ತಾ ಹೋಗ್ತವೆ. ಏನನ್ನು ಇಟ್ಟುಕೊಳ್ಬೇಕು, ಏನನ್ನು ಕಡಿತಗೊಳಿಸಬೇಕು, ನಿಮ್ಮ ಹಣ ಎಲ್ಲಿ ಸೋರಿಕೆ ಆಗ್ತದೆ ಎಂಬುದರ ಬಗ್ಗೆ ಉತ್ತಮವಾದ ಸ್ಪಷ್ಟತೆಯನ್ನು ಕೂಡ ಕಾಣ್ತಾ ಬರ್ತಿದೆ ಸ್ನೇಹಿತರೆ. ಎಚ್ಚರಿಕೆ ಏನಂತಂದರೆ, 4ನೇ ಮನೆಯಲ್ಲಿರುವಂತಹ ರಾಹು ಮನೆಯ ಸೌಕರ್ಯ, ಗ್ಯಾಜೆಟ್ಗಳು, ರಿಪೇರಿ ಅಥವಾ ವಾಹನ ವಿಷಯಗಳಿಗೆ ಖರ್ಚು ಮಾಡಲು ಪ್ರಚೋದಿಸ್ಬೋದು. ಅಗತ್ಯವನ್ನು ಪರಿಶೀಲಿಸಿದ ನಂತರವೇ ಖರ್ಚು ಮಾಡಿ. ಸುಮ್ಮನೆ ಸಾಲವನ್ನು ನೀಡಬೇಡಿ ಸ್ನೇಹಿತರೆ. ನಿಮ್ಮ ಆರ್ಥಿಕ ಗಡಿಗಳನ್ನು ಬಲವಾಗಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಮನೆಯ ವಿಷಯಗಳು ಕೆಲವೊಮ್ಮೆ ಸ್ಥಿರವಾಗಿರ್ಬೋದು. 4ನೇ ಮನೆಯಲ್ಲಿರುವಂತಹ ರಾಹು ಮನಸ್ಸು ನೆಲೆಗೊಳ್ಳದ ಭಾವನೆಗಳನ್ನು ಕೂಡ ಉಂಟು ಮಾಡಬಹುದು. ಎಲ್ಲವೂ ಸರಿಯಾಗಿದ್ದರೂ ಏನೋ ಬದಲಾಗಿದೆ ಎಂದು ನೀವು ಭಾವಿಸ್ಬೋದು ಸ್ನೇಹಿತರೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಮನೆಯ ವಿಷಯಗಳು ಕೆಲವೊಮ್ಮೆ ಅಸ್ಥಿರವಾಗಬಹುದು. 4ನೇ ಮನೆಯಲ್ಲಿರುವಂತಹ ರಾಹು ಮನಸ್ಸು ನೆಲೆಗೊಳ್ಳದ ಭಾವನೆಯನ್ನು ಕೂಡ ಉಂಟು ಮಾಡ್ಬೋದು ಸ್ನೇಹಿತರೆ. ಎಲ್ಲವೂ ಸರಿಯಾಗಿದ್ದರೂ ಏನೋ ಬದಲಾಗಬೇಕಿದೆ ಎಂದು ನಿಮಗೆ ಭಾವಿಸ್ಬೋದು. ನಿಮ್ಮಲ್ಲಿ ಕೆಲವರು ಮನೆಯಲ್ಲಿ ಮರುಹೊಂದಿಸ್ಬೋದು, ನವೀಕರಣವನ್ನು ಕೂಡ ಯೋಜಿಸ್ಬೋದಾಗಿದೆ ಅಥವಾ ಸ್ಥಳಾಂತರಗೊಳ್ಳುವ ಪ್ರಚೋದನೆಯನ್ನು ಕೂಡ ಅನುಭವಿಸ್ಬೋದಾಗಿದೆ ಸ್ನೇಹಿತರೆ. ಮೊದಲ ವಾರದಲ್ಲಿ ಮಾತು ಮುಖ್ಯವಾಗಿರಲಿದೆ. 2ನೇ ಮನೆಯಲ್ಲಿರುವಂತಹ ಸೂರ್ಯ, ಕುಜ, ಶುಕ್ರ ನಿಮ್ಮ ಮಾತುಗಳನ್ನು ತೀಕ್ಷ್ಣವಾಗಿಸ್ಬೋದು. ನೀವು ಏನನ್ನಾದರೂ ಬಲವಾಗಿ ಹೇಳ್ಬೋದು ಸ್ನೇಹಿತರೆ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಂದು ಭಾವಿಸ್ಬೋದು. ಅದರಿಂದ ವಿಶೇಷವಾಗಿ ಕುಟುಂಬದೊಂದಿಗೆ ಮೃದುವಾಗಿ ಮಾತನಾಡ್ತಾ ಬನ್ನಿ. ಪ್ರೀತಿ ಮತ್ತು ಮದುವೆಯಲ್ಲಿ 5ನೇ ಮನೆಯಲ್ಲಿರುವಂತಹ ಶನಿ ಪ್ರಬುದ್ಧತೆಯನ್ನು ನೀಡಲಿದ್ದಾರೆ. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸ್ಪಷ್ಟತೆಯನ್ನು ಕೂಡ ನೀವು ಬಯಸ್ಬೋದು. ಇದು ಎತ್ತ ಸಾಗುತ್ತಿದೆ, ಭವಿಷ್ಯದ ಯೋಜನೆ ಏನು, ಈ ತಿಂಗಳಿನಲ್ಲಿ ಗಂಭೀರ ಸಂಭಾಷಣೆಗಳನ್ನು ಬೆಂಬಲಿಸಲಿದೆ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಕೆಲವರು ತಿಂಗಳ ಮಧ್ಯದ ನಂತರ ಒಡಹುಟ್ಟಿದವರು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಮರು ಸಂಪರ್ಕವನ್ನು ಸಾಧಿಸ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದಲ್ಲಿ ಸ್ಥಿರವಾದ ಕಾಳಜಿ ಬೇಕಾಗಿರಲಿದೆ. ಮೊದಲ ವಾರದಲ್ಲಿಯೇ ಗಂಟಲು, ಹಲ್ಲುನೋವು, ಜೀರ್ಣಕ್ರಿಯೆ ಮತ್ತು ನಿದ್ರೆಗೆ ಬಗ್ಗೆ ಗಮನವನ್ನು ಹರಿಸಿ. ಒತ್ತಡವು ದೇಹದ ಮೂಲಕ ಕಾಣಿಸಿಕೊಳ್ಬೋದು. ನೀವು ಊಟವನ್ನು ಬಿಟ್ಟರೆ ಅಥವಾ ಅನಿಯಮಿತವಾಗಿ ತಿಂದರೆ ನೀವು ದೇಹವು ದೂರುವನ್ನು ನೀಡಲಿದೆ. ತಿಂಗಳ ಮಧ್ಯದ ನಂತರ ಶಕ್ತಿಯು ಕೂಡ ಸುಧಾರಿಸಲಿದ್ದು ನೀವು ಹೆಚ್ಚು ಸಕ್ರಿಯರಾಗಿ ಕೂಡ ಇರಲಿದ್ದೀರಿ ಸ್ನೇಹಿತರೆ. 3ನೇ ಮನೆಯಲ್ಲಿರುವಂತಹ ಕುಜ ಸಣ್ಣ ಪುಟ್ಟ ಗಾಯಗಳು, ಭುಜ, ಕೈಕೈ ನೋವು ಅಥವಾ ನೀವು ಆತುರಪಟ್ಟರೆ ಪ್ರಯಾಣದ ಆಯಾಸವನ್ನು ಕೂಡ ಉಂಟು ಮಾಡ್ಬೋದು. ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನು ಮಾಡಿ ವೇಗವನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀರು, ನಿದ್ರೆ, ಲಘು ವ್ಯಾಯಾಮವನ್ನು ಈ 3 ಮಾಡಿದರೆ 60% ಸಮಸ್ಯೆಗಳು ನಿಮಗೆ ಗುಣಮುಖವಾಗಲಿದೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ, ಸಂವಹನ ಆಧಾರಿತ ಬೆಳವಣಿಗೆಗೆ ಈ ಜನವರಿ ತಿಂಗಳು ಉತ್ತಮವಾಗಿರ್ತದೆ. ಮೊದಲ ವಾರದಲ್ಲಿಯೇ ಬೆಲೆ ನಿಗದಿ, ಲಾಭ ಮತ್ತು ನಗದು ಅರಿವಿನ ಮೇಲೆ ಗಮನವನ್ನು ಹರಿಸಬೇಕು. ನಿಮ್ಮಲ್ಲಿ ಕೆಲವರು ಸರಬರಾಜರೊಂದಿಗೆ ಮರು ಮಾತುಕತೆ ನಡೆಸಬಹುದು ಅಥವಾ ಹಳೆಯ ಆರ್ಥಿಕ ತಪ್ಪುಗಳನ್ನು ಸರಿಪಡಿಸಲು ನಿರ್ಧರಿಸಬಹುದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ಮಾರ್ಕೆಟಿಂಗ್, ಪ್ರಚಾರ ಮತ್ತು ನೆಟ್ವರ್ಕಿಂಗ್ ಫಲಿತಾಂಶಗಳನ್ನು ತರಲಿದೆ. ನೀವು ಹೊಸ ವಿಚಾರಣೆಗಳು, ಕರೆಗಳು ಅಥವಾ ಲೀಡ್ಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ವಿಶೇಷವಾಗಿ ಸ್ಥಳೀಯ ಸಂಪರ್ಕಗಳು ಅಥವಾ ಆನ್ಲೈನ್ ಪ್ರಚಾರದ ಮೂಲಕ ನೀವು ಸೇವಾ ವ್ಯವಹಾರವನ್ನು ನಡೆಸುತ್ತಿದ್ದರೆ ಮಾತನಾಡುವ ಮತ್ತು ಮನವೊಲಿಸುವ ನಿಮ್ಮ ಸಾಮರ್ಥ್ಯವು ಈಗ ನಿಮ್ಮ ದೊಡ್ಡ ಅನುಕೂಲಕರವಾಗಲಿದೆ ಅಂತಲೇ ಹೇಳ್ಬೋದು. ಕಾಗದ ಪತ್ರಗಳನ್ನು ಯಾವಾಗಲೂ ಸ್ಪಷ್ಟವಾಗಿ ಇಡಿ. ನೀವು ಏನನ್ನಾದರೂ ಸಹಿ ಮಾಡುತ್ತಿದ್ದರೆ ಎಲ್ಲ ವ್ಯವಹಾರಗಳನ್ನು 2 ಬಾರಿ ಓದಿ ಸ್ನೇಹಿತರೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳಿಗೆ ಕಾರ್ಯಕ್ಷಮತೆ ಅಥವಾ ಸ್ಥಿರತೆಯ ಬಗ್ಗೆ ಒತ್ತಡವನ್ನು ಅನುಭವಿಸ್ಬೋದು. 5ನೇ ಮನೆಯಲ್ಲಿರುವಂತಹ ಶನಿ ಶಿಸ್ತನ್ನು ಕೂಡ ಬಯಸಲಿದ್ದಾರೆ. ನಿಮಗೆ ಓದಲು ಮೂಡ್ ಕೂಡ ಇಲ್ಲದಿರ್ಬೋದು. ಅದರಿಂದ ದಿನಚರಿ ನಿಗದಿಯಾದಾಗ ಫಲಿತಾಂಶಗಳು ಕೂಡ ಬರಲಿದೆ ಸ್ನೇಹಿತರೆ. ಇನ್ನು ನಿಗದಿತ ಸಮಯದ ಬ್ಲಾಕ್ಗಳನ್ನು ಅಧ್ಯಯನ ಮಾಡ್ತಾ ಬನ್ನಿ. ಸಣ್ಣ ದೈನಂದಿನ ಪ್ರಯತ್ನಗಳು ದೊಡ್ಡ ಮಾನಸಿಕ ಫಲಿತಾಂಶಗಳನ್ನು ನೀಡಬಹುದು. ಅದರಿಂದ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು.
ಒಟ್ಟಾರೆಯಾಗಿ ಈ ಜನವರಿ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿ ದೇವರು, ಮಂಗಳದೇವ, ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.